ದುಡ್ಡು ಕಳ್ಸೋಳೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಈಗ ದುಡ್ಡೇ ಸಿಗ್ತಿಲ್ಲ. ಅಪ್ಪ ಹಿಂಗೆ ಏನಂತ ಉತ್ತರ ಕೊಡೋದ್ ನಾನು? ಆ ವೀರೇಂದ್ರ ನಮ್ಮ ಮನೆ ಹತ್ರ ಹೋಗಿ ಏನನ್ನ ಅವಾಂತರ ಮಾಡಿರ್ತಾನೋ, ಎಷ್ಟು ಪೀಡಿಸಿರ್ತಾನೋ. ಅಪ್ಪ ಭಗವಂತ, ಹೇಗಾದ್ರೂ ಮಾಡಿ ದುಡ್ಡು ಸಿಗೋ ತರ ಮಾಡಪ್ಪ. ಆ ದುಡ್ಡು ತುಂಬಾ ಮುಖ್ಯ ನನಗೀಗ. ಆ ತುಳಸಿ ಹಾಗೆಲ್ಲ ಮಾತಾಡೋದ್ನ ನೋಡಿದ್ರೆ ನನ್ಗ್ಯಾಕೋ ತುಳಸಿನೇ ದುಡ್ಡು ಕದ್ದಿದ್ದಾಳೆ ಅಂತ ಅನಿಸ್ತೈತೆ. ತುಳಸಿ, ದೇವ್ರೆ, ಯಾಕಪ್ಪ ಹಿಂಗ್ ಪರೀಕ್ಷೆ ಕೊಡ್ತೀಯ ನಮ್ಗೆ? ಮೈನ ಬೇರೆ ದುಡ್ಡು ಕಳಿಸಿಲ್ಲ, ಇವ್ರು ಬೇರೆ ಅದೇ ಚಿಂತೆಲಿ ಒತ್ತೊತ್ತಕ್ಕೆ ತಿಂತಿಲ್ಲ, ನಿದ್ದೆ ಮಾಡ್ತಿಲ್ಲ. ಯಾರ ಹತ್ರನಾರು ಹೋಗಿ ದುಡ್ಡಿಸ್ಕೊಬತ್ತೀನಿ ಅಂತ ಹೋಗೋರಲ್ಲ. ನಾವು ಚೆನ್ನಾಗಿದ್ದಾಗಲೇ ನಮ್ಮನ್ನು ನೋಡಿ ಸಹಿಸ್ತಾ ಇರೋ ಜನ. ನಾವು ಕಷ್ಟ ಅಂತ ಕೇಳಿದ್ರೆ ದುಡ್ಡು ಕೊಟ್ಟು ಸಹಾಯ ಮಾಡಾರ. ದೇವ್ರೆ, ನೀನೇ ಕಾಪಾಡಬೇಕು ಕಣಪ್ಪ. ದೇವ್ರೆ. ಮುತಣ, ಮುತಣ, ಒತ್ತಾರನೆ ಬಂದ್ಬಿಟ್ನಲ್ಲ ಇವನು. ಬಾಣ ಬಾ. ನೋಡ್ ಶಾಂತಕ್ಕ, ನಮ್ಮೂರಿನ ಜನ ಎಷ್ಟೊಂದು ಸೋಂಬೇರಿಗಳು ಅಂದ್ರೆ, ನಾನಾಗಿದ್ದಾನೆ ಅವ್ರ ಮನೆ ಹತ್ರ ಹೋಗೋವರ್ಗು ದುಡ್ಡನ್ನ ಕೊಡೋದಿಲ್ಲ ಅಂತಾರೆ. ಎದುರುಗಡೆ ಸಿಕ್ಬಿಟ್ರೆ ನೋಡಿದ್ರು ನೋಡ್ದಿರೋ ತರ ಹೋಗ್ತಾನೆ ಇರ್ತಾರೆ. ದುಡ್ಡು ಕೊಡೋವರ್ಗು ಅಣ್ಣ ಸುಣ್ಣ ಅಂತ ಬೆಣ್ಣೆ ಕಟ್ತಾರೆ. ಕೊಟ್ಟಾದ್ಮೇಲೆ ಅವ್ರು ಯಾರೋ ನಾನು ಯಾರೋ. ಯಾಕಣ ಹಂಗಂತ್ಯ? ಇದುವರೆಗೂ ನಿಮ್ಮ ಹತ್ರ ನಾವು ಟೈಮ್ ಕೇಳೇ ಇಲ್ಲ. ಆದ್ರೆ ಇವತ್ತು ಟೈಮ್ ಕೇಳೋ ಸಂದರ್ಭ ಬಂದದೆ. ಏನ್ ರಾಗ ಹೇಳ್ತೆ ಶಾಂತಕ್ಕ? ಅಲ್ಲ ಕಣನ, ನಮ್ಮನ್ನೇ ಹಂಗೆ ಅನ್ಕೋಬೇಡಿ. ಮೈನಾ ಇನ್ನೂ ದುಡ್ಡು ಕಳ್ಸಿಲ್ಲ. ನಾವು ಅದನ್ನೇ ಯೋಚನೆ ಮಾಡ್ತಿದ್ವಿ. ಅದಕ್ಕೆ ನಮ್ಮ ಯಜಮಾನ್ರು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡ್ ಬರೋಣ ಅಂತ ಹೋಗೋರೆ. ನೋಡ್ದ್ಯಾ, ನೀನು ಬೇರೆಯವ್ರ ತರನೇ ಶುರು ಮಾಡ್ಕೊಂಡ್ಬಿಟ್ಟಿಯಲ್ಲ. ಅಲ್ಲ ಕಣಪ್ಪ, ಇವತ್ತೆಲ್ಲ ಟೈಮ್ ಅದೇ ಅಲ್ವಾ? ನಾವೇ ನಿಮಗೆ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಸಂಜೆ ತನಕ ಟೈಮ್ ಅದಲ್ಲ ಅಂತ ಸುಮ್ಮನೆ ಆದ್ವಿ. ಅಷ್ಟೊತ್ತಿಗೆ ನೀವೇ ಬಂದ್ರಿ. ನೋಡ್ ಚಂತಕ್ಕ, ನಿನ್ನ ಮಗಳು ಬೆಂಗಳೂರಲ್ಲಿ ಅವಳೆ. ಅಲ್ಲಿಂದ ದುಡ್ಡು ಬರ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಸಂಜೆ ಒಳಗಡೆ ಏನಾದ್ರೂ ಅವಳು ದುಡ್ಡು ಕಳ್ಸಿಲ್ಲ ಅಂತಂದ್ರೆ ಬಡ್ಡಿಗೆ ಚಕ್ರ ಬಡ್ಡಿ ಸೇರ್ಕೊಬಿಡ್ತದೆ. ಗೆಪ್ತಿರ್ಲಿ ಆಯ್ತಾ? ಸಂಜೆ ಗಂಟೆ ಅಷ್ಟೇನೆ ಟೈಮ್ ಇರೋದು. ಅಷ್ಟ್ರಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತದೆ. ನಾನು ಮಾಡ್ತೀನಿ, ಬರ್ಲಾ? ಅಲ್ಲ ಕಣ್ಣಣ್ಣ, ಅಣ್ಣ ಅಣ್ಣ. ಅಯ್ಯಯ್ಯೋ, ಇದೇನು ಹಿಂಗೆ ಮಾತಾಡ್ಬಿಟ್ನಲ್ಲ ಇವನು. ನನ್ನ ಬುದ್ಧಿಗಿಷ್ಟು. ಅವನು ಯಾವಾಗಲೂ ಹಂಗೆ ತಾನೇ ಮಾತಾಡೋದು. ಈಗೇನಪ್ಪ ಮಾಡೋದು?